ಸಂಕ್ಷಿಪ್ತ ಶ್ರೀ ಶಿವಪುರಾಣ ಶ್ರೀ ಉಮಾ ಸಂಹಿತೆ. ಬೇರೆ ಬೇರೆ ಪಾಪಗಳಿಂದ ದೊರೆಯುವ ನರಕ ಯಾತನೆಯ ವರ್ಣನೆ ಹಾಗೂ ಶ್ವಾನಬಲಿ, ಕಾಕಬಲಿ ಮತ್ತು ದೇವತೆಗಳೇ ಮುಂತಾದವರಿಗೆ ಕೊಟ್ಟಿರುವ ಬಲಿಯ ಅವಶ್ಯಕತೆ ಹಾಗೂ ಮಹತ್ವದ ಪ್ರತಿಪಾದನೆ. ಸನತ್ ಕುಮಾರರು ಹೇಳುತ್ತಾರೆ, ವ್ಯಾಸರೇ, ಇವೆಲ್ಲ ಭಯಾನಕ ಕಷ್ಟದಾಯಕ ನರಕಗಳಲ್ಲಿ ಪಾಪಿ ಜೀವರಿಗೆ ಅತ್ಯಂತ ಭೀಷಣ ನರಕಯಾತನೆ ಅನುಭವಿಸಬೇಕಾಗುತ್ತದೆ. ಮಿಥ್ಯಾ ಆಗಮ ಅಂದರೆ ಪಾಖಂಡರ ಶಾಸ್ತ್ರದಲ್ಲಿ ಪ್ರವೃತ್ತನಾಗುವವನು ದ್ವಿಜಿಹ್ವ ಹೆಸರಿನ ನರಕಕ್ಕೆ ಹೋಗುತ್ತಾನೆ. ಜಿಹ್ವೆಯ ಆಕಾರದ ಅರ್ಧಗಾವುದ ಹರಡಿದ ತೀಕ್ಷ್ಣ ನೇಗಿಲುಗಳಿಂದ ಅವನಿಗೆ ವಿಶೇಷ ಕಷ್ಟಗಳನ್ನು ಕೊಡಲಾಗುತ್ತದೆ. ತಂದೆ ತಾಯಿಯರನ್ನು ಮತ್ತು ಗುರುವನ್ನು ಗದರಿಸುವ ಕ್ರೂರ ಮನುಷ್ಯನ ಬಾಯಿಯಲ್ಲಿ ಕ್ರಿಮಿಗಳಿಂದ ಕೂಡಿದ ವಿಷ್ಟೆ ಅಂದರೆ ಮಲವನ್ನು ತುರುಕಿ ಅವನನ್ನು ತುಂಬಾ ಬಡಿಯಲಾಗುತ್ತದೆ. ಶಿವಮಂದಿರ, ಉದ್ಯಾನ, ಬಾವಿ, ಕೆರೆ, ಸರೋವರ ಹಾಗೂ ಬ್ರಾಹ್ಮಣರ ಸ್ಥಾನಗಳನ್ನು ನಷ್ಟ ಭ್ರಷ್ಟ ಮಾಡಿ ಅಲ್ಲೇ ಸ್ವೇಚ್ಛಾನುಸಾರವಾಗಿ ರಮಣ ಮಾಡುವ ಮನುಷ್ಯರು ನಾನಾ ಪ್ರಕಾರದ ಭಯಂಕರವಾದ ಭಟ್ಟಿಯಲ್ಲಿ ಬೇಯಿಸಲಾಗುತ್ತದೆ ಹಾಗೂ ಪ್ರಳಯ ಕಾಲದವರೆಗೆ ನರಕಾಗ್ನಿಗಳಲ್ಲಿ ಬೇಯುತ್ತಾ ಇರುತ್ತಾರೆ. ಪರಸ್ತ್ರೀಗಾಮಿ ಪುರುಷನಿಗೆ ಆಯಾಯ ರೂಪದಿಂದಲೇ ವ್ಯಭಿಚಾರ ಮಾಡಿಸುತ್ತಾ ಹೊಡೆದು ಬಡಿಯಲಾಗುತ್ತದೆ. ಪುರುಷನು ತನ್ನ ಮೊದಲಿನಂತಹ ಶರೀರವನ್ನು ಧರಿಸಿ ಕಬ್ಬಿಣದಿಂದ ಮಾಡಿದ ತುಂಬಾ ಕಾದ ನಾರಿಯನ್ನು ಗಾಢವಾಗಿ ಆಲಂಗಿಸಿ ಎಲ್ಲ ಕಡೆಯಿಂದ ಉರಿಯುತ್ತಾ ಇರುತ್ತಾನೆ. ಅವನು ಆ ದುರಾಚಾರಿಣಿ ಸ್ತ್ರೀಯನ್ನು ಗಾಢವಾಗಿ ಆಲಂಗಿಸುತ್ತಾ ಅಳುತ್ತಾ ಇರುತ್ತಾನೆ. ಸತ್ಪುರುಷರ ನಿಂದೆಯನ್ನು ಕೇಳುವವನ ಕಿವಿಗಳಲ್ಲಿ ಕಬ್ಬಿಣದ ಅಥವಾ ತಾಮ್ರದ ಕೀಲುಗಳನ್ನು ತುಂಬಾ ಕಾಯಿಸಿ ತುಂಬಲಾಗುತ್ತದೆ. ಇದಲ್ಲದೆ ಸೀಸ ಮತ್ತು ಹಿತ್ತಾಳೆ ಇವನ್ನು ಕರಗಿಸಿ ನೀರಿನಂತೆ ಮಾಡಿ ಅವನ ಕಿವಿಗಳಲ್ಲಿ ಸುರಿಯಲಾಗುತ್ತದೆ. ಮತ್ತೆ ಪದೇ ಪದೇ ಬಿಸಿಯಾದ ಹಾಲು, ಬಹಳ ಕಾಯಿಸಿದ ಎಣ್ಣೆಯನ್ನು ಅವನ ಕಿವಿಗಳಲ್ಲಿ ಹಾಕಲಾಗುತ್ತದೆ. ಪುನಃ ಆ ಕಿವಿಗಳ ಮೇಲೆ ವಜ್ರಲೇಪನವನ್ನು ಮಾಡಲಾಗುತ್ತದೆ. ಈ ರೀತಿಯಾಗಿ ಕ್ರಮವಾಗಿ ಅವನ ಕಿವಿಗಳಲ್ಲಿ ಮೇಲೆ ಹೇಳಿದ ವಸ್ತುಗಳನ್ನು ತುಂಬಿಸಿ ಅವನಿಗೆ ನರಕದ ಕಷ್ಟಗಳನ್ನು ಕೊಡಲಾಗುತ್ತದೆ. ಕ್ರಮವಾಗಿ ಎಲ್ಲ ನರಕಗಳಲ್ಲಿ ಇಂತಹ ಕಷ್ಟಗಳು ಪ್ರಾಪ್ತವಾಗುತ್ತವೆ. ಎಲ್ಲ ನರಕಗಳ ಯಾತನೆಗಳು ಬಹಳ ಕಷ್ಟಗಳನ್ನು ಕೊಡುವಂತಹವುಗಳು. ತಂದೆ ತಾಯಿಯರ ಕುರಿತು ಹುಬ್ಬೇರಿಸುವವನ ಅಥವಾ ಅವರ ಕಡೆಗೆ ಉದ್ದಟತನದಿಂದ ನೋಡುವವನ ಅಥವಾ ಅವರ ಮೇಲೆ ಕೈ ಎತ್ತುವವನ ಬಾಯನ್ನು ಒಳಗಿನವರೆಗೆ ಕಬ್ಬಿಣದ ಮೊಳೆಗಳಿಂದ ಗಟ್ಟಿಯಾಗಿ ತುಂಬಲಾಗುತ್ತದೆ. ಮರಳುಗೊಳಿಸಿ ಸ್ತ್ರೀಯರ ಕಡೆಗೆ ರೆಪ್ಪೆ ಮಿಟುಕಿಸದೆ ನೋಡುವ ಮನುಷ್ಯನ ಕಣ್ಣುಗಳಲ್ಲಿ ಬೆಂಕಿಯಂತೆ ಕಾಯಿಸಿದ ಕೆಂಪಾದ ಸೂಜಿಗಳನ್ನು ಚುಚ್ಚಲಾಗುತ್ತದೆ. ದೇವತೆಗಳಿಗೆ, ಅಗ್ನಿಗೆ, ಗುರುವಿಗೆ, ಬ್ರಾಹ್ಮಣರಿಗೆ ಮೊದಲ ಭಾಗವನ್ನು ನಿವೇದಿಸದೆಯೇ ಭೋಜನ ಮಾಡುವವನ ನಾಲಿಗೆಗೆ ಮತ್ತು ಬಾಯಿಗೆ ಕಬ್ಬಿಣದ 100 ಮೊಳೆಗಳನ್ನು ಕಾಯಿಸಿ ಜಡಿಯಲಾಗುತ್ತದೆ. ಧರ್ಮವನ್ನು ಉಪದೇಶಿಸುವ ಮಹಾತ್ಮ, ಕಥಾವಾಚಕ ಅಂದರೆ ಕೀರ್ತನಕಾರನನ್ನು ನಿಂದಿಸುವವನ, ದೇವತೆ, ಅಗ್ನಿ, ಗುರು, ಭಕ್ತರನ್ನು, ಸನಾತನ ಧರ್ಮವನ್ನು ನಿಂದಿಸಿ ಅಪಹಾಸ್ಯ ಮಾಡುವವನ ಎದೆಗೆ, ಕತ್ತಿಗೆ, ನಾಲಿಗೆಗೆ, ಹಲ್ಲುಗಳ ಸಂದಿಯಲ್ಲಿ, ಕಿರುನಾಲಿಗೆಗೆ, ತುಟಿಗಳಿಗೆ, ಮೂಗಿಗೆ, ತಲೆಗೆ ಹಾಗೂ ಶರೀರದ ಎಲ್ಲ ಸಂದುಗಳಿಗೆ ಬೆಂಕಿಯಂತೆ ಕಾಯಿಸಿದ ತ್ರಿಶೂಲದಂತಿರುವ ಕಬ್ಬಿಣದ ಮೊಳೆಗಳನ್ನು ಮುದ್ಗರದಿಂದ ಜಡಿಯಲಾಗುತ್ತದೆ. ಆಗ ಅವನಿಗೆ ಬಹಳ ಕಷ್ಟವಾಗುತ್ತದೆ. ಬಳಿಕ ಎಲ್ಲ ಗಾಯಗಳ ಮೇಲೆ ಕಾಯಿಸಿದ ಉಪ್ಪನ್ನು ಚಿಮುಕಿಸುತ್ತಾರೆ. ಅದರಿಂದ ಶರೀರದಲ್ಲೆಲ್ಲ ಭಾರಿ ಯಾತನೆಗಳಾಗುತ್ತವೆ. ಶಿವಮಂದಿರದ ಬಳಿ ಅಥವಾ ಹೂದೋಟದಲ್ಲಿ ಮಲಮೂತ್ರಗಳನ್ನು ತ್ಯಜಿಸುವ ಪಾಪಿಯ ಲಿಂಗ ಮತ್ತು ಅಂಡಕೋಶಗಳನ್ನು ಕಬ್ಬಿಣದ ಮುದ್ಗರಗಳಿಂದ ನುಚ್ಚು ನೂರಾಗಿಸುವುದು ಹಾಗೂ ಬೆಂಕಿಯಲ್ಲಿ ಕಾಯಿಸಿದ ಸೂಜಿಗಳನ್ನು ಅದರಲ್ಲಿ ತುಂಬಲಾಗುತ್ತದೆ. ಅದರಿಂದ ಮನಸ್ಸಿಗೆ ಮತ್ತು ಇಂದ್ರಿಯಗಳಿಗೆ ಮಹಾ ದುಃಖವಾಗುತ್ತದೆ. ಧನವಿದ್ದರೂ ತೃಷ್ಣೆಯ ಕಾರಣ ಅದನ್ನು ದಾನ ಮಾಡದವರ, ಊಟದ ಸಮಯಕ್ಕೆ ಮನೆಗೆ ಬಂದ ಅತಿಥಿಯನ್ನು ಆದರಿಸದಿರುವವರ ಪಾಪದ ಫಲವಾಗಿ ಅಪವಿತ್ರ ನರಕದಲ್ಲಿ ಬೀಳುವರು. ಧನೇ ಸತ್ಯಪಿಯೇ ದಾನಂ ನ ಪ್ರಯಚ್ಛಂತಿ ತೃಷ್ಣಯ ಅತಿಥಿಂ ಚಾವಮನ್ಯಂತೆ ಕಾಲೇ ಪ್ರಾಪ್ತೆ ಗೃಹಾಶ್ರಮೇ ತಸ್ಮಾತ್ತೇ ದುಷ್ಕೃತಂ ಪ್ರಾಪ್ಯ ಗಚ್ಚಂತಿ ನಿರಯೇಷು ಚೌ. ನಾಯಿಗಳ ಮತ್ತು ಹಸುಗಳ ಭಾಗವನ್ನು ಅರ್ಥಾತ್ ಬಲಿಯನ್ನು ಕೊಡದೆ ಸ್ವತಃ ತಿನ್ನುವವನ ತೆರೆದ ಬಾಯಿಯಲ್ಲಿ 2 ಮೊಳೆಗಳನ್ನು ಹೊಡೆಯಲಾಗುತ್ತದೆ. ಯಮರಾಜನ ಮಾರ್ಗವನ್ನು ಅನುಸರಿಸುವ ಶ್ಯಾಮ ಮತ್ತು ಶಬಲ ಅಂದರೆ ಕಪ್ಪಾದ ಹಾಗೂ ಬಣ್ಣ ಬಣ್ಣದ 2 ನಾಯಿಗಳಿವೆ. ನಾನು ಅದಕ್ಕೆ ಅನ್ನದ ಭಾಗವನ್ನು ಕೊಡುತ್ತಿದ್ದೇನೆ. ಈ ಬಲಿಯನ್ನು ಸ್ವೀಕರಿಸಿ. ಪಶ್ಚಿಮ, ವಾಯುವ್ಯ, ದಕ್ಷಿಣ ಮತ್ತು ನೈಋತ್ಯ ದಿಕ್ಕುಗಳಲ್ಲಿರುವ ಪುಣ್ಯಕರ್ಮ ಕಾಗೆಗಳು ನಾನು ಕೊಟ್ಟ ಈ ಬಲಿಯನ್ನು ಸ್ವೀಕರಿಸಲಿ. ಈ ಅಭಿಪ್ರಾಯದ 2 ಮಂತ್ರಗಳಿಂದ ಕ್ರಮವಾಗಿ ನಾಯಿಗಳಿಗೆ ಮತ್ತು ಕಾಗೆಗಳಿಗೆ ಬಲಿಯನ್ನು ಕೊಡಬೇಕು.
ಪ್ರಯತ್ನಪೂರ್ವಕ ಭಗವಾನ್ ಶಂಕರನನ್ನು ಪೂಜಿಸಿ ವಿಧಿವತ್ತಾಗಿ ಅಗ್ನಿಯಲ್ಲಿ ಆಹುತಿಯನ್ನು ಕೊಟ್ಟು ಶಿವ ಸಂಬಂಧಿ ಮಂತ್ರಗಳಿಂದ ಬಲಿಯನ್ನು ಅರ್ಪಿಸುವವರು ಯಮರಾಜನನ್ನು ನೋಡಲಾರರು ಹಾಗೂ ಸ್ವರ್ಗಕ್ಕೆ ಹೋಗುತ್ತಾರೆ. ಅದಕ್ಕಾಗಿ ಪ್ರತಿದಿನವೂ ಬಲಿಯನ್ನು ಕೊಡಬೇಕು, ಅಂದರೆ ಅನ್ನವನ್ನು ಕೊಡಬೇಕು. ಒಂದು ಚೌಕಾಕಾರದ ಮಂಡಲವನ್ನು ರಚಿಸಿ ಅದನ್ನು ಗಂಧ ಧೂಪಾದಿಗಳಿಂದ ಅಧಿವಾಸಿತ ಮಾಡಬೇಕು. ಮತ್ತೆ ಈಶಾನ ಕೋಣದಲ್ಲಿ ಧನ್ವಂತರಿಗಾಗಿ, ಪೂರ್ವದಲ್ಲಿ ಇಂದ್ರನಿಗಾಗಿ ಬಲಿಯನ್ನು ಅರ್ಪಿಸಬೇಕು. ದಕ್ಷಿಣ ದಿಕ್ಕಿನಲ್ಲಿ ಯಮನಿಗಾಗಿ, ಪಶ್ಚಿಮದಲ್ಲಿ ಸುಧಕ್ಷೋಮಕ್ಕಾಗಿ ಮತ್ತು ದಕ್ಷಿಣದಲ್ಲಿ ಪಿತೃಗಳಿಗಾಗಿ ಬಲಿಯನ್ನು ಕೊಟ್ಟು ಪುನಃ ಪೂರ್ವ ದಿಕ್ಕಿನಲ್ಲಿ ಅರ್ಯಮಾನಿಗೆ ಅನ್ನದ ಭಾಗವನ್ನು ಅರ್ಪಿಸಬೇಕು. ದ್ವಾರದಲ್ಲಿ ಧಾತ ಮತ್ತು ವಿಧಾತಗಳಿಗಾಗಿ ಬಲಿಯನ್ನು ನಿವೇದಿಸಬೇಕು. ಅನಂತರ ನಾಯಿಗಳಿಗೆ, ನಾಯಿಗಳ ಒಡೆಯನಿಗೆ ಹಾಗೂ ಪಕ್ಷಿಗಳಿಗಾಗಿ ನೆಲದ ಮೇಲೆ ಅನ್ನವನ್ನು ಹಾಕಬೇಕು. ದೇವತೆಗಳು, ಪಿತೃಗಳು, ಮನುಷ್ಯರು, ಭೂತ ಪ್ರೇತ, ಗುಹ್ಯಕ, ಪಕ್ಷಿ, ಕ್ರಿಮಿ, ಕೀಟ ಇವರೆಲ್ಲರೂ ಗೃಹಸ್ಥನಿಂದ ತಮ್ಮ ಜೀವನ ನಡೆಸುತ್ತಾರೆ. ಸ್ವಹಾಕಾರ, ಸ್ವಧಾಕಾರ, ವಷಟ್ಕಾರ ಹಾಗೂ ಹಂತಕಾರ ಇವು ಧರ್ಮಮಯ ಧೇನುವಿನ 4 ಸ್ತನಗಳಾಗಿವೆ. ಸ್ವಹಾಕಾರವೆಂಬ ಸ್ತನವನ್ನು ದೇವತೆಗಳು ಪಾನ ಮಾಡುತ್ತಾರೆ. ಸ್ವಧಾಕಾರವನ್ನು ಪಿತೃಗಳು, ವಷಟ್ಕಾರವನ್ನು ಬೇರೆ ಇತರ ದೇವತೆಗಳು ಮತ್ತು ಭೂತೇಶ್ವರ ಹಾಗೂ ಹಂತಕಾರ ಹೆಸರಿನ ಸ್ತನವನ್ನು ಸದಾ ಮನುಷ್ಯರು ಪಾನ ಮಾಡುತ್ತಾರೆ. ಶ್ರದ್ಧೆಯಿಂದ ಈ ಧರ್ಮಮಯ ಧೇನುವನ್ನು ಸದಾ ಸರಿಯಾದ ಸಮಯದಲ್ಲಿ ಪಾಲಿಸುವವನು ಅಗ್ನಿಹೋತ್ರಿಯಾಗುತ್ತಾನೆ. ಸ್ವಸ್ಥವಾಗಿರುವಾಗಲೂ ಅದನ್ನು ತ್ಯಜಿಸುವವರು ಅಂಧಕಾರಪೂರ್ಣ ನರಕದಲ್ಲಿ ಮುಳುಗುತ್ತಾರೆ. ಅದಕ್ಕಾಗಿ ಅವರೆಲ್ಲರಿಗೂ ಬಲಿಯನ್ನು ಕೊಟ್ಟು ಬಾಗಿಲಲ್ಲಿ ಕ್ಷಣಕಾಲ ನಿಂತು ಅತಿಥಿಯ ಪ್ರತೀಕ್ಷೆ ಮಾಡಬೇಕು. ಯಾರಾದರೂ ಹಸಿವೆಯಿಂದ ಪೀಡಿತ ಅತಿಥಿ ಅಥವಾ ಅದೇ ಊರಿನ ನಿವಾಸಿಯೂ ಸಿಕ್ಕಿದರೆ ಅವನಿಗೆ ತನ್ನ ಭೋಜನದ ಮೊದಲು ಶಕ್ತ್ಯಾನುಸಾರ ಅನ್ನವನ್ನು ಕೊಡಬೇಕು. ಯಾರ ಮನೆಯಿಂದ ಅತಿಥಿಯು ನಿರಾಶನಾಗಿ ಮರಳುವನೋ ಅವನು ತನ್ನ ಪಾಪವನ್ನು ಕೊಟ್ಟು ಬದಲಿಗೆ ಅವನ ಪುಣ್ಯವನ್ನು ಕೊಂಡು ಹೋಗುವನು. ಯಮಲೋಕದ ಮಾರ್ಗದಲ್ಲಿ ಅನುಕೂಲತೆಯನ್ನು ಒದಗಿಸುವಂತಹ ವಿವಿಧ ದಾನಗಳ ವರ್ಣನೆ. ವ್ಯಾಸರು ಕೇಳಿದರು, ಸ್ವಾಮಿ, ಪಾಪಿ ಮನುಷ್ಯರು ಬಹಳ ದುಃಖದಿಂದ ಯಮಲೋಕದ ದಾರಿಯಿಂದ ಹೋಗುತ್ತಾರೆ. ಇನ್ನು ನೀವು ಜೀವನು ಸುಖವಾಗಿ ಯಮ ಮಾರ್ಗದಲ್ಲಿ ಪ್ರಯಾಣಿಸಲು ಅನುಕೂಲವಾಗುವ ಧರ್ಮವನ್ನು ನಮಗೆ ಪರಿಚಯಿಸಿರಿ. ಸನತ್ ಕುಮಾರರು ಹೇಳುತ್ತಾರೆ, ಮುನಿಗಳೇ, ತಾನು ಮಾಡಿದ ಶುಭಾಶುಭ ಕರ್ಮಗಳ ಕುರಿತು ವಿಚಾರ ಮಾಡದೆ ವಿವಶರಾಗಿ ಅನುಭವಿಸಬೇಕಾಗುತ್ತದೆ. ಈಗ ಸುಖವನ್ನು ಕೊಡುವಂತಹ ಧರ್ಮಗಳನ್ನು ನಾನು ವರ್ಣಿಸುವೆನು. ಈ ಲೋಕದಲ್ಲಿ ಶ್ರೇಷ್ಠ ಕರ್ಮಗಳನ್ನು ಮಾಡುವ ಕೋಮಲ ಚಿತ್ತ ದಯಾಳು ಪುರುಷರು ಭಯಂಕರ ಯಮ ಮಾರ್ಗದಲ್ಲಿ ಸುಖವಾಗಿ ಪ್ರಯಾಣಿಸುತ್ತಾರೆ. ಶ್ರೇಷ್ಠ ಬ್ರಾಹ್ಮಣರಿಗೆ ಪಾದರಕ್ಷೆ, ಖಡಾವುಗಳನ್ನು ದಾನ ಮಾಡುವ ಮನುಷ್ಯನು ಕುದುರೆಯನ್ನು ಹತ್ತಿ ಬಹಳ ಸುಖವಾಗಿ ಯಮಲೋಕಕ್ಕೆ ಹೋಗುತ್ತಾನೆ. ಛತ್ರಿಯನ್ನು ದಾನ ಮಾಡುವುದರಿಂದ ಮನುಷ್ಯನು ಆ ಮಾರ್ಗದಲ್ಲಿ ಕೊಡೆ ಬಿಡಿಸಿಕೊಂಡು ಹೋಗುತ್ತಾನೆ. ಪಲ್ಲಕ್ಕಿಯನ್ನು ದಾನ ಮಾಡುವುದರಿಂದ ರಥದ ಮೂಲಕ ಪ್ರಯಾಣಿಸುವನು. ಶಯ್ಯೆ ಮತ್ತು ಆಸನವನ್ನು ದಾನ ಮಾಡುವುದರಿಂದ ದಾತ್ರನು ಯಮಲೋಕದ ಮಾರ್ಗದಲ್ಲಿ ವಿಶ್ರಾಂತಿ ಪಡೆಯುತ್ತಾ ಸುಖವಾಗಿ ಹೋಗುತ್ತಾನೆ. ಹೂದೋಟವನ್ನು ರಚಿಸುವವರು, ನೆರಳುಳ್ಳ ಮರಗಳನ್ನು ನೆಡುವವರು ಅಥವಾ ದಾರಿ ಬದಿಯಲ್ಲಿ ಸಾಲು ಮರಗಳನ್ನು ನೆಡುವವರು ಬಿಸಿಲಲ್ಲಿಯೂ ಕೂಡ ಕಷ್ಟವಿಲ್ಲದೆ ಯಮಲೋಕಕ್ಕೆ ಹೋಗುವರು. ಅವರು ಪುಷ್ಪಕ ವಿಮಾನದಲ್ಲಿ ಪ್ರಯಾಣಿಸುವರು. ದೇವ ಮಂದಿರವನ್ನು ರಚಿಸುವವನು ಆ ಮಾರ್ಗದಲ್ಲಿ ಮನೆಯೊಳಗೆ ಕ್ರೀಡಿಸುವಂತೆ ಆನಂದವಾಗಿರುತ್ತಾನೆ. ಯತಿಗಳಿಗೆ ಆಶ್ರಮವನ್ನು ನಿರ್ಮಿಸಿಕೊಡುವವರು, ಅನಾಥರಿಗೆ ಮನೆಗಳನ್ನು ಕಟ್ಟಿಕೊಡುವವರು ಮನೆಯೊಳಗೆ ಕ್ರೀಡಿಸುತ್ತಿರುತ್ತಾರೆ. ದೇವತೆ, ಅಗ್ನಿ, ಗುರು, ಬ್ರಾಹ್ಮಣ, ತಂದೆ ತಾಯಿ ಇವರನ್ನು ಪೂಜಿಸುವ ಮನುಷ್ಯರು ಸ್ವತಃ ಪೂಜಿತರಾಗಿ ತನ್ನ ಇಚ್ಛೆಗನುಕೂಲ ಮಾರ್ಗದ ಮೂಲಕ ಸುಖವಾಗಿ ಪ್ರಯಾಣಿಸುತ್ತಾರೆ. ದೀಪದಾನ ಮಾಡುವವರು ಎಲ್ಲ ದಿಕ್ಕುಗಳನ್ನು ಬೆಳಗುತ್ತಾ ಹೋಗುತ್ತಾರೆ. ಗೃಹವನ್ನು ದಾನ ಮಾಡಿದವರು ರೋಗ ಶೋಕಗಳಿಂದ ರಹಿತರಾಗಿ ಸುಖವಾಗಿ ಹೋಗುತ್ತಾರೆ. ಗುರು ಹಿರಿಯರನ್ನು ಸೇವೆ ಮಾಡಿದವರು ವಿಶ್ರಾಂತಿ ಪಡೆಯುತ್ತಾ ಹೋಗುತ್ತಾರೆ. ವಾದ್ಯಗಳನ್ನು ದಾನ ಮಾಡುವವರು ತನ್ನ ಮನೆಗೆ ಹೋಗುವಂತೆ ಸುಖವಾಗಿ ಪ್ರಯಾಣಿಸುವರು. ಗೋದಾನ ಮಾಡುವವರು ಸಮಸ್ತ ಮನೋವಾಂಛಿತ ವಸ್ತುಗಳಿಂದ ತುಂಬಿದ ದಾರಿಯಾಗಿ ಹೋಗುತ್ತಾರೆ. ಈ ಲೋಕದಲ್ಲಿ ಕೊಟ್ಟಿರುವ ಅನ್ನಪಾನಾದಿಗಳು ಅವನಿಗೆ ಆ ಮಾರ್ಗದಲ್ಲಿ ದೊರೆಯುವುದು. ಯಾರಿಗಾದರೂ ಕಾಲು ತೊಳೆಯಲು ನೀರು ಕೊಟ್ಟರೆ ಅವನು ನೀರಿನ ವ್ಯವಸ್ಥೆ ಇರುವ ಮಾರ್ಗದಿಂದ ಹೋಗುತ್ತಾನೆ. ಆದರಣೀಯ ಪುರುಷರ ಕಾಲುಗಳಿಗೆ ಗಂಧಾದಿಗಳನ್ನು ಹಚ್ಚುವವನು ಕುದುರೆಯ ಮೇಲೆ ಪ್ರಯಾಣಿಸುವನು. ವ್ಯಾಸರೇ, ಪಾದ್ಯ, ಅಭ್ಯಂಗ ಅಂದರೆ ಅಂಗರಾಗ,
ದೀಪ, ಅನ್ನ, ಮನೆ ಇವುಗಳನ್ನು ದಾನ ಮಾಡುವವನ ಬಳಿಗೆ ಯಮರಾಜನು ಎಂದೂ ಬರುವುದಿಲ್ಲ. ಸುವರ್ಣ ಮತ್ತು ರತ್ನಗಳನ್ನು ದಾನ ಮಾಡುವವನು ದುರ್ಗಮ ಸಂಕಟಗಳನ್ನು ಮತ್ತು ಸ್ಥಾನಗಳನ್ನು ನೆಗೆಯುತ್ತಾ ಹೋಗುವನು. ಬೆಳ್ಳಿ, ಗಾಡಿ ಎಳೆಯುವ ಎತ್ತುಗಳನ್ನು, ಹೂವಿನ ಮಾಲೆಯನ್ನು ದಾನ ಮಾಡುವುದರಿಂದ ದಾತೃನು ಸುಖವಾಗಿ ಯಮಲೋಕಕ್ಕೆ ಪ್ರಯಾಣಿಸುವನು ಹಾಗೂ ಸ್ವರ್ಗದಲ್ಲಿ ಬಗೆ ಬಗೆಯ ಭೋಗಗಳನ್ನು ಪಡೆಯುತ್ತಾನೆ. ಎಲ್ಲ ದಾನಗಳಲ್ಲಿ ಅನ್ನದಾನವನ್ನೇ ಪರಮೋತ್ತಮವೆಂದು ಹೇಳಲಾಗಿದೆ, ಏಕೆಂದರೆ ಇದು ತತ್ಕಾಲದಲ್ಲಿ ತೃಪ್ತಿಯನ್ನು ಕೊಡುವುದು, ಮನಸ್ಸಿಗೆ ಪ್ರಿಯವಾಗುತ್ತದೆ, ಬಲ ಮತ್ತು ಬುದ್ಧಿಯನ್ನು ಬೆಳೆಸುತ್ತದೆ. ಮುನಿಶ್ರೇಷ್ಠರೇ, ಅನ್ನದಾನಕ್ಕೆ ಸಮಾನವಾದ ಇನ್ನೊಂದು ದಾನವಿಲ್ಲ, ಏಕೆಂದರೆ ಅನ್ನದಿಂದಲೇ ಪ್ರಾಣಿಗಳು ಉತ್ಪನ್ನರಾಗುತ್ತಾರೆ ಮತ್ತು ಅನ್ನದ ಅಭಾವದಲ್ಲಿ ಸತ್ತು ಹೋಗುತ್ತಾರೆ. ಆದ್ದರಿಂದ ಅನ್ನದಾನದಿಂದ ಮಹಾಪುಣ್ಯವನ್ನು ಹೇಳಲಾಗಿದೆ, ಏಕೆಂದರೆ ಅನ್ನವಿಲ್ಲದೆ ಹಸಿವೆಯ ಬೇಗೆಯಿಂದ ಬೆಂದಿರುವ ಸಮಸ್ತ ಪ್ರಾಣಿಗಳು ಸತ್ತು ಹೋಗುತ್ತಾರೆ. ಆದ್ದರಿಂದ ಅನ್ನವನ್ನೇ ಎಲ್ಲ ಜನರು ಪ್ರಶಂಸಿಸುತ್ತಾರೆ, ಏಕೆಂದರೆ ಅನ್ನದಲ್ಲೇ ಎಲ್ಲವೂ ಪ್ರತಿಷ್ಠಿತವಾಗಿದೆ. ಅನ್ನದಾನಕ್ಕೆ ಸಮಾನವಾದ ದಾನವು ಹಿಂದೆ ಇರಲಿಲ್ಲ, ಮುಂದೆ ಇರಲಾರದು. ಮುನಿಯೇ, ಈ ಸಮಸ್ತ ಜಗತ್ತು ಅನ್ನದಿಂದಲೇ ನಿಂತಿದೆ. ಲೋಕದಲ್ಲಿ ಅನ್ನವನ್ನು ಬಲಕಾರಕವೆಂದು ಹೇಳಲಾಗಿದೆ, ಏಕೆಂದರೆ ಅನ್ನದಲ್ಲೇ ಪ್ರಾಣವು ಪ್ರತಿಷ್ಠಿತವಾಗಿದೆ. ದೊರಕಿದ ಅನ್ನವನ್ನು ಎಂದೂ ನಿಂದಿಸಬಾರದು, ಯಾವ ರೀತಿಯಿಂದಲೂ ಎಸೆಯಬಾರದು. ಚಾಂಡಾಲರಿಗೆ, ನಾಯಿಗಳಿಗೆ ನೀಡಿದ ಅನ್ನದಾನವು ಎಂದೂ ನಾಶವಾಗುವುದಿಲ್ಲ. ಬಳಲಿ ಬೆಂಡಾದ ಮತ್ತು ಅಪರಿಚಿತ ದಾರಿಹೋಕರಿಗೆ ಅನ್ನ ಕೊಡುವವನು ಹಾಗೂ ಕೊಡುವಾಗ ಕಷ್ಟವನ್ನು ಅನುಭವಿಸುವುದಿಲ್ಲವೋ ಅವನು ಸಮೃದ್ಧಿಗೆ ಭಾಗಿಯಾಗುತ್ತಾನೆ. ಮಹಾಮುನಿಯೇ, ದೇವತೆಗಳನ್ನು, ಪಿತೃಗಳನ್ನು, ಬ್ರಾಹ್ಮಣರನ್ನು, ಅತಿಥಿಗಳನ್ನು ಅನ್ನದಿಂದ ತೃಪ್ತಿಪಡಿಸುವವನಿಗೆ ಮಹಾನ್ ಪುಣ್ಯ ಫಲದ ಪ್ರಾಪ್ತಿಯಾಗುತ್ತದೆ. ಅನ್ನ ಮತ್ತು ನೀರಿನ ದಾನವು ಶೂದ್ರ ಮತ್ತು ಬ್ರಾಹ್ಮಣರಿಗೆ ಸಮಾನವಾದ ಮಹತ್ವವಿರಿಸುತ್ತದೆ. ಅನ್ನವನ್ನು ಬಯಸುವವನ ಬಳಿ ಅವನ ಗೋತ್ರ, ಶಾಖೆ, ಸ್ವಾಧ್ಯಾಯ, ದೇಶ ಇವುಗಳನ್ನು ಕೇಳಬಾರದು. ಅನ್ನವು ಸಾಕ್ಷಾತ್ ಬ್ರಹ್ಮವಾಗಿದೆ. ಅನ್ನವು ಸಾಕ್ಷಾತ್ ವಿಷ್ಣು ಹಾಗೂ ಶಿವನಾಗಿರುವುದು. ಅದಕ್ಕಾಗಿ ಅನ್ನಕ್ಕೆ ಸಮಾನ ದಾನ ಹಿಂದೆ ಆಗಲಿಲ್ಲ, ಮುಂದೆ ಆಗಲಾರದು. ಮೊದಲು ದೊಡ್ಡ ಪಾಪಿಯಾಗಿದ್ದರೂ ಅನಂತರ ಅನ್ನದಾನ ಮಾಡುವವನು ಎಲ್ಲ ಪಾಪಗಳಿಂದ ಮುಕ್ತನಾಗಿ ಸ್ವರ್ಗಕ್ಕೆ ಹೋಗುತ್ತಾನೆ. ಅನ್ನ, ಜಲ, ಕುದುರೆ, ಗೋವು, ವಸ್ತ್ರ, ಶಯ್ಯೆ, ಛತ್ರ, ಆಸನ ಈ 8 ವಸ್ತುಗಳ ದಾನವು ಯಮಲೋಕಕ್ಕಾಗಿ ಉತ್ತಮವೆಂದು ತಿಳಿಯಲಾಗಿದೆ. ಈ ಪ್ರಕಾರ ದಾನ ವಿಶೇಷತೆಯಿಂದ ಮನುಷ್ಯರು ವಿಮಾನದಲ್ಲಿ ಕುಳಿತು ಧರ್ಮರಾಜನ ನಗರಕ್ಕೆ ಹೋಗುತ್ತಾರೆ. ಅದಕ್ಕಾಗಿ ಎಲ್ಲರೂ ದಾನ ಮಾಡಬೇಕು. ಮಹಾಮುನಿಯೇ, ಈ ಪ್ರಸಂಗವನ್ನು ಕೇಳುವ ಅಥವಾ ಶ್ರಾದ್ದದಲ್ಲಿ ಪಠಿಸುವವನ ಪಿತೃಗಳಿಗೆ ಅಕ್ಷಯ ಅನ್ನದಾನವು ಲಭಿಸುವುದು.